ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ, ಒಂದು ಅಪ್ಡೇಟ್ನ ನಿಮಗೆ ಕೊಡಬೇಕಾಗಿತ್ತು. ಅದು ಏನಂದರೆ, ಜನವರಿ 20ರಂದು ಈ ಒಂದು ಕೋರ್ಟ್ ಹಿಯರಿಂಗ್ ಇದ್ದಿದ್ದು ನೇಮಕಾತಿಯನ್ನು ಕುರಿತು ಮತ್ತು 56% ಮೀಸಲಾತಿಯನ್ನು ಕುರಿತು ಏನು ಹೈಕೋರ್ಟ್ನಲ್ಲಿ ಹಿಯರಿಂಗ್ ಇತ್ತು. ಸೊ ಅದನ್ನು ಕುರಿತು ಕೋರ್ಟ್ ಏನು ಹೇಳಿದೆ ಅನ್ನೋದನ್ನು ನಾನು ನಿಮಗೆ ವಿಸ್ತಾರವಾಗಿ ಹೇಳ್ತೀನಿ. ಇಲ್ಲಿ ನೀವೇನು ಮಾಡಬೇಕು ಅಂದರೆ, ಯಾರ್ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಓದ್ತಾ ಇದ್ದೀರಿ, ಸ್ವಲ್ಪ ಪೇಷನ್ಸಿಂದ ನಾನು ಹೇಳೋದನ್ನು ಕರೆಕ್ಟಾಗಿ ಕೇಳ್ಕೊಳ್ರಿ. ಅದು ಆದಮೇಲೆ ನಿಮ್ಮ ಪ್ರಿಪ್ರೇಷನ್ ಏನಿದೆಯೋ ಅದನ್ನು ಮುಂದುವರಿಸ್ರಿ. ಫ್ರಸ್ಟ್ರೇಷನ್ ಆಗೋ ಅವಶ್ಯಕತೆ ಇಲ್ಲ. ಆಮೇಲೆ ಬೇರೆ ಬೇರೆ ವಿಡಿಯೋ ನೋಡಿಬಿಟ್ಟು ಅಥವಾ ಎಲ್ಲೋ ಓದ್ಬಿಟ್ಟು ನೀವು ಇಲ್ಲಪ್ಪ ಕಾಲ್ಫಾರ್ಮ್ ಆಗೋದಿಲ್ಲ, ಅದು ಆಗೋದಿಲ್ಲ ಅಂತ ಅನ್ಕೋಬೇಡ್ರಿ. ಇದು ನಿಮಗೆ ಒಬ್ಬರಿಗೆ ಅಥವಾ ಇಬ್ಬರು ವಿದ್ಯಾರ್ಥಿಗಳಿಗೆ ಅಥವಾ ನಿಮಗಷ್ಟೇ ಬಂದಿರುವಂಥ ಒಂದು ಸಮಸ್ಯೆ ಅಲ್ಲ. ಇದು ವಿದ್ಯಾರ್ಥಿಗಳ ಸಮಸ್ಯೆನೇ ಅಲ್ಲ, ವಿದ್ಯಾರ್ಥಿಗಳಿಂದ ಇದು ಬಂದಿಲ್ಲ, ಇದು ಸರ್ಕಾರದ ಸಮಸ್ಯೆ ಆಗಿದೆ. ಇವತ್ತು ಹೈಕೋರ್ಟ್ ಏನು ಹೇಳಿದೆ ಅಂದರೆ, 56% ಮೀಸಲಾತಿಯನ್ನು ಕುರಿತು ಅದರ ಒಂದು ಮಹತ್ವದ ತೀರ್ಪಿನಲ್ಲಿ ಇದೇ ಥರ ಐತ್ಲಾ ಮೀಸಲಾತಿಯನ್ನು ಕುರಿತು, ಅಂದರೆ ಇಂದಿರಾ ಸಹಾನಿ ಕೇಸ್ ಒಳಗೆ 50% ಮೀಸಲಾತಿ ಮೀರಬಾರ್ದು ಅಂತ ಏನು ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ಇದೆ. ಇದನ್ನು ತಮಿಳ್ನಾಡು ಆಗಿರ್ಬೋದು, ಮಧ್ಯಪ್ರದೇಶ್ ಆಗಿರಬಹುದು ಆ್ಯಂಡ್ ಆಂಧ್ರ ಪ್ರದೇಶ್ ಆಗಿರಬಹುದು, ಈ ಹಲವಾರು ರಾಜ್ಯಗಳ 4 ರಾಜ್ಯಗಳ ಒಂದು ಮೀಸಲಾತಿ 50% ಮೀರಿ ಹೋಗಿದೆ. ಅದರೊಳಗೆ ಕರ್ನಾಟಕದ್ದು ಕೂಡ ಇದೆ. ಇದೇ ತರಹದ ಪ್ರಕರಣಗಳು ಸುಪ್ರೀಂ ಕೋರ್ಟ್ನ ಮುಂದೆ ಪೆಂಡಿಂಗ್ ಇದ್ದಾವೆ. ಯಾವ ಒಂದು ಕೇಸು ಸುಪ್ರೀಂ ಕೋರ್ಟಿನ ಮುಂದೆ ಪೆಂಡಿಂಗ್ ಇರ್ತೈತಿ ಅದನ್ನು ಕುರಿತು ಹೈಕೋರ್ಟ್ಗಳು ಜಜ್ಮೆಂಟ್ಸ್ಗಳನ್ನು ಕೊಡಲಿಕ್ಕೆ ಆಗೋದಿಲ್ಲ. ಸೊ ಆದ್ದರಿಂದ ಮೀಸಲಾತಿ ಏನು ಕೊಟ್ಟಿದ್ದಾರೆ ಅದು 56% ಕರ್ನಾಟಕದೊಳಗೆ ಈಗ ಒಳ ಮೀಸಲಾತಿ ಕೊಟ್ಟ ಮೇಲೆ 56% ಆಗಿದೆ. ಆದ್ದರಿಂದ ಇಲ್ಲಿ ಕರ್ನಾಟಕದಲ್ಲಿ ಮಾತ್ರ ಸಮಸ್ಯೆ ಆಗಿಲ್ಲ, ಮಧ್ಯಪ್ರದೇಶ, ತಮಿಳುನಾಡು, ಆಂಧ್ರ ಪ್ರದೇಶ್ ಇವು ರಾಜ್ಯಗಳಲ್ಲೂ ಕೂಡ ಈ ಸಮಸ್ಯೆ ಇದ್ದು ಇಂತಹ ಪ್ರಕರಣಗಳು ಸುಪ್ರೀಂ ಕೋರ್ಟ್ನ ಮುಂದೆ ಇದ್ದು, ಸೊ ಆ ಸುಪ್ರೀಂ ಕೋರ್ಟ್ನಲ್ಲಿ ಜನವರಿ ಕೊನೆಯಲ್ಲಿ ಏನು ಮಾಡ್ತಿದ್ದಾರೆ, ಈ ಒಂದು ಪ್ರಕರಣಗಳನ್ನು, ಈ ಸೂಕ್ತ ಅರ್ಜಿಗಳನ್ನು ಒಂದು ವಿಲೇವಾರಿ ಮಾಡುವಂಥ ಚಾನ್ಸಸ್ಗಳು ಇದೆ. ಸೊ ಆದ್ದರಿಂದ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ. ಅದು ಆದಮೇಲೆ ನೆಕ್ಸ್ಟ್ ಹಿಯರಿಂಗನ್ನು ಫೆಬ್ರವರಿ 12ಕ್ಕೆ ವಿಚಾರಣೆಯನ್ನು ಮುಂದೂಡಲಾಗಿದೆ. ಬಿಕಾಸ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಮೇಲೇ ಇವರು ಕೂಡ ನಿರ್ಧಾರವನ್ನು ತಗೋತಾರೆ. ಸೊ ಹೈಕೋರ್ಟ್ಗಳು ಡಿಸೈಡ್ ಮಾಡೋಕ್ಕಾಗೋದಿಲ್ಲ. ಹಂಗಂದ್ರೆ ಅಲ್ಲಿ ತನಕ ನೇಮಕಾತಿಗಳನ್ನು ಮಾಡಬಹುದಾ ಅಂತ ಕೇಳಿದರೆ, ನೋಡ್ರಿ ಗೈಸ್, ಇದರೊಳಗೆ ಸುಪ್ರೀಂ ಕೋರ್ಟ್ ಆಗಲಿ ಹೈಕೋರ್ಟ್ ಆಗಲಿ ಇವ್ರದ್ದೇನು ಸಮಸ್ಯೆನೇ ಇಲ್ಲ. ಸಮಸ್ಯೆ ಇರೋದೇ ಸರ್ಕಾರದ ಕಡೆ. ಕರೆಕ್ಟಾಗಿ ಇಲ್ಲಿ ಕೊಟ್ಟಿರುವಂಥ ಮಾಹಿತಿಯನ್ನು ಕೂಡ ನೀವು ಓದ್ರಿ. ಅವ್ರು ಏನು ಹೇಳ್ಯಾರಂದ್ರೆ, 50% ಮೀಸಲಾತಿಯನ್ನು ಕೊಟ್ಟು ನೇಮಕಾತಿಯನ್ನು ಮುಂದುವರಿಸ್ಲಿಕ್ಕೆ ನಮ್ದು ಯಾವುದೇ ರೀತಿಯಾದಂಥ ಅಭ್ಯಂತರ ಇಲ್ಲ. ಆದರೆ 56% ಮೀಸಲಾತಿಯನ್ನು ನೀಡುವುದನ್ನು ನಾವು ಒಪ್ಪೋದಿಲ್ಲ ಆ್ಯಂಡ್ ಇದಕ್ಕೆ ನೀವು ವೇಟ್ ಮಾಡಲೇಬೇಕು ಅಂತ ಕೂಡ ಹೇಳಿದ್ದಾರೆ. ಹಾಗಾದರೆ ಕರ್ನಾಟಕದೊಳಗೆ ಕಳೆದ 3-4 ವರ್ಷಗಳಿಂದ ಎಷ್ಟು ನೋಟಿಫಿಕೇಶನ್ ಆಗಿದ್ದಾವೆ? ಇಂಥ ಸರ್ಕಾರವನ್ನು ಆಯ್ಕೆ ಮಾಡಿ ಕಳಿಸಿದಂಥ ಜನರದೇ ತಪ್ಪು. ಯಾರ್ಯಾರು ಅಭ್ಯರ್ಥಿಗಳು ನೀವು ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಿರೋ, ನಿಮ್ಮ ಹತ್ರನೂ ಕೂಡ ಅವೇರ್ನೆಸ್ ಇಲ್ಲದೆ ಇರೋದು, ಜನರ ಹತ್ರ ಅವೇರ್ನೆಸ್ ಇಲ್ಲದೆ ಇರೋದು, ಅಗೇನ್ ಆ್ಯಂಡ್ ಅಗೇನ್ ಇಷ್ಟು ಮೋಸ ಆದರೂ ಕೂಡ ಇಂತಹ ಸರ್ಕಾರಗಳಿಗೇ ವೋಟ್ ಹಾಕೋದು, ಮತ್ತದೇ ಭ್ರಷ್ಟಾಚಾರ, ಮತ್ತದೇ ಒಂದು ವ್ಯವಸ್ಥೆ ನಮ್ಮ ರಾಜ್ಯದೊಳಗೆ ಮುಂದುವರಿದಿದ್ದು ಕ್ಲಿಯರ್ ಆಗಿ ಕಾಣುತ್ತೆ. ಯಾರಿಗೆ ಬೇಕಾಗಿದೆ 56%, 50% ಮೀಸಲಾತಿಯನ್ನು ಕೊಟ್ಟು ನೇಮಕಾತಿಯನ್ನು ಮುಂದುವರಿಸಲಿಕ್ಕೆ ಏನು ಸಮಸ್ಯೆ? ಇರುವಂತಹ ಒಂದು ಮೀಸಲಾತಿಯನ್ನು ಇದು 50% ದಾಟಬಾರ್ದು ಅಂತ ಆಲ್ರೆಡಿ ಇಂದಿರಾ ಸಹಾನಿ ಕೇಸ್ ಒಳಗೆ ಹೇಳಿದರೂ ಕೂಡ ಈ ಕಮಿಟಿನ ಅಪಾಯಿಂಟ್ ಮಾಡಿದ್ದಾರೆ, ಆಮೇಲೆ ಒಂದು ಸೆನ್ಸಸ್ನ ಮಾಡಿದ್ದಾರೆ. ಇಷ್ಟೆಲ್ಲ ಟೈಮ್ ಪಾಸ್ ಮಾಡಿದ ಮೇಲೂ ಕೂಡ ಈಗ ಒಳ ಮೀಸಲಾತಿ ಈ ಮಸೂದೆಗೆ ಗವರ್ನರ್ ಸೈನ್ ಮಾಡಲಿಲ್ಲ. ಯಾಕಂದರೆ ಇವೆಲ್ಲವನ್ನೂ ನಿಯಮಗಳನ್ನು ಇವರು ಉಲ್ಲಂಘನೆ ಮಾಡಿದ್ದಾರೆ ಅಂತಲೇ ಗವರ್ನರ್ ಹೇಳ್ತಿದ್ದಾರೆ. ಎಸ್, ಗವರ್ನರ್ ಹೇಳೇ ಹೇಳ್ತಾರೆ. ಆ್ಯಂಡ್ ಇಷ್ಟೆಲ್ಲ ಒಂದು ರಾಜ್ಯದ ನಾಯಕತ್ವದಲ್ಲಿ ಅದೆಷ್ಟು ಜನ ಲಾಯರ್ಸ್ ಇದ್ದಾರೆ, ಅದೆಷ್ಟು ಜನ ಬೆಂಗಳೂರನ್ನು
ಗುಡಿಸಿ ಗುಂಡಾಂತರ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ. ಬೆಂಗಳೂರಿನ ಒಟ್ಟು ನಿಯಮಗಳನ್ನು ಬದಲಾವಣೆ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ. ಆ್ಯಂಡ್ ಅದೆಷ್ಟು ನಾಯಕರುಗಳು ಇಷ್ಟೆಲ್ಲ ಇದ್ದು ಕೂಡ ಯಾಕೆ ಇವನ್ ಅಪೋಸಿಷನ್ ಲೀಡರ್ಸ್ಗಳು ಕೂಡ ಸ್ಟ್ರಾಂಗ್ ಇಲ್ಲದೆ ಇರೋದಕ್ಕೆ ಈ ಸರ್ಕಾರ ತಮಗೆ ಬೇಕಾದ ಹಾಗೆ ಬೇಕಾಬಿಟ್ಟಿ ಆಡಳಿತವನ್ನು ನಡೆಸ್ತಾ ಇರೋದನ್ನು ನಾವು ಕಾಣ್ತೀವಿ. ಯಾರಿಗೆ ಬೇಕಾಗಿದೆ ಇವರ ಬಿಟ್ಟಿ ಭಾಗ್ಯ? ಆ್ಯಂಡ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅನ್ಎಂಪ್ಲಾಯ್ ಯುವಕರ ಒಂದು ಸಮಸ್ಯೆಗಳು. ಆದರೆ ನೇಮಕಾತಿ ವಿಳಂಬ ಆಗಲಿಕ್ಕೆ ಇದೇ ಮೂಲ ಕಾರಣ ಆಗಿದೆ. 6% ಬಿಟ್ಟು 50% ಮೀಸಲಾತಿಯನ್ನು ಮಾಡಿ ಇವತ್ತು ಸರ್ಕಾರ ಬೇಕು ಅಂದರೆ ನೇಮಕಾತಿಯನ್ನು ಮಾಡ್ಬೋದು. ಆದರೆ ಸರ್ಕಾರಕ್ಕೆ ನೇಮಕಾತಿ ಮಾಡುವಂಥ ಮನಸ್ಸಿಲ್ಲ. ಸೊ ನಿರುದ್ಯೋಗಿ ಯುವಕರ ಸಮಸ್ಯೆ ಸರ್ಕಾರಕ್ಕೆ ಮ್ಯಾಟ್ರೇ ಅಲ್ಲ. ಸೊ ಅವ್ರು ಯಾರು ಅಧಿಕಾರ ಸಿಗುತ್ತೆ, ಯಾರಿಗೆ ಮಿನಿಸ್ಟರ್ ಆಗ್ತಾರೆ, ಬೈ ಎಲೆಕ್ಷನ್ ಒಳಗೆ ಯಾರಿಗೆ ನಿಂದ್ರಿಸೂನು, ಯಾರನ್ನ ಆಯ್ಕೆ ತರೂ, 2028 ಮತ್ತೆ ಹೆಂಗೆ ಅಧಿಕಾರಕ್ಕೆ ಬರೋನು ಅನ್ನೋದಷ್ಟೇ ವಿಚಾರ ಇದೆ. ನೀವು ಇಷ್ಟೇ ವಿಚಾರ ಮಾಡಿರಿ, ಕೇಂದ್ರ ಸರ್ಕಾರ, ಈವನ್ ಕೇಂದ್ರ ಸರ್ಕಾರನೂ ಕೂಡ ಈ ಒಂದು ನರೇಗಾ ಅನ್ನುವಂಥ ಯೋಜನೆಯನ್ನು VBG ರಾಮ್ಜಿ ಯೋಜನೆ ಅಂತ ಹೆಸರು ಚೇಂಜ್ ಮಾಡಿದ್ದಾರೆ. ಅವ್ರ ಹೆಸರು ಚೇಂಜ್ ಮಾಡಿದ್ದಕ್ಕೆ ಇವರು ಜನವರಿ 22ರಿಂದ 27 ತನಕ ವಿಶೇಷವಾದಂಥ ಜಂಟಿ ಅಧಿವೇಶನವನ್ನು ನಡೆಸ್ತಿದ್ದಾರೆ. ಅದನ್ನು ಅಪೋಸ್ ಮಾಡಲಿಕ್ಕೆ ಯಾಕೆ ಜಂಟಿ ಅಧಿವೇಶನವನ್ನು ನಡೆಸಿ ಈ ರಾಜ್ಯದ ಯುವಕರ ಅಂದರೆ ನಿರುದ್ಯೋಗಿ ಯುವಕರು ಏನು ಜಾಬ್ನ ಕೇಳ್ತಿದ್ದಾರೆ, ಇದ್ರ ಸಂಬಂಧ ಏನು ಮಾಡೋನು, ಮೀಸಲಾತಿಯನ್ನು ಎಲ್ಲ ಒಂದು ಜಾತಿಯ ನಾಯಕರನ್ನು ಕರೆಸಿ ಎಲ್ಲರೂ ಕೂಡ ಒಂದು ಡಿಸ್ಕಷನನ್ನು ಮಾಡಿ ಯಾಕೆ ಆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸರ್ಕಾರ ಒಂದು ನಿರ್ಧಾರ ತಗೊಳ್ತಾ ಇಲ್ಲ. ಆ್ಯಕ್ಚುಲಿ ಅವಶ್ಯಕತೆ ಇರೋದು ಮೀಸಲಾತಿ ಆ ವಿಷಯವನ್ನು ಸಾಲ್ವ್ ಮಾಡಿ ನೇಮಕಾತಿಯನ್ನು ಮಾಡೋದು. ಎಷ್ಟು ದಿನಗಳಿಂದ ವಿದ್ಯಾರ್ಥಿಗಳು ಸ್ಟ್ರೈಕ್ ಮಾಡ್ತಿದ್ದಾರೆ. ಸೊ ಸ್ಟ್ರೈಕ್ ಮಾಡಿದ್ದಾಯಿತು, ಎಲ್ಲ ಮಾಡಿದ್ದಾಯಿತು, ವಿದ್ಯಾರ್ಥಿ ಸಂಘಟನೆಗಳಾಗಿರಬಹುದು. ಆ್ಯಂಡ್ ಎಲ್ಲರೂ ಕೂಡ ಆ್ಯಂಡ್ ಬಹಳಷ್ಟು ಜನ ಮಾತಾಡೋದಿಲ್ಲ ಇದ್ರ ಬಗ್ಗೆ. ನೀವು ಕೂಡ ಓಪನ್ ಆಗಿ ಮಾತಾಡೋದಿಲ್ಲ. ಈವನ್ ಒಂದು ಕಮೆಂಟ್ ಮಾಡಲಿಕ್ಕೂ ಕೂಡ ಬಹಳಷ್ಟು ವಿದ್ಯಾರ್ಥಿಗಳು ಇರಲಿ ಬಿಡು, ಅದೇನು ಮಾಡೋದು ಬಿಡು, ಅದರಿಂದ ಏನಾಗುತ್ತೆ ಬಿಡು ಅನ್ನುವಂಥ ಒಂದು ಮನೋಭಾವನೆ ಇದೆ. ನೋ ಗೈಸ್, ಮುಂಬರುವಂಥ ಚುನಾವಣೆಗಳಲ್ಲಿ ನನಗನ್ಸುತ್ತೆ ನೀವೆಲ್ಲರೂ ಕೂಡ ವಿಚಾರ ಮಾಡಿ ನಿಮ್ಮ ಮತದಾನವನ್ನು ಮಾಡಲಿಲ್ಲ ಅಂದರೆ ಇದೇ ವ್ಯವಸ್ಥೆ ಮುಂದುವರಿತದೆ. ಈಗ ಯಾರ್ಯಾರೆಲ್ಲ ಓದ್ತಿದ್ದೀರಿ, ಆಲ್ರೆಡಿ ನಿಮ್ಮ ಒಂದೇ ರಾಜ್ಯದ ಸಮಸ್ಯೆ ಅಲ್ಲ, ಕರ್ನಾಟಕ ಒಂದೇ ರಾಜ್ಯದ ಸಮಸ್ಯೆ ಅಲ್ಲ, ಮಧ್ಯಪ್ರದೇಶ್, ಆಂಧ್ರ ಪ್ರದೇಶ್, ಈವನ್ ತಮಿಳುನಾಡು, ಈ ಎಲ್ಲ ರಾಜ್ಯಗಳಲ್ಲೂ ಕೂಡ 50%, ಈವನ್ ಬಿಹಾರ್ ಆಗಿರ್ಬೋದು 50% ಕ್ರಾಸ್ ಆಗಿದೆ. ಇದ್ರ ಮೇಲೆ ಅಗೇನ್ ಸುಪ್ರೀಂ ಕೋರ್ಟಿನ ಕಡೆಗೆ ಎಲ್ಲರೂ ಕೂಡ ನೋಡ್ತಿದ್ದಾರೆ. ಎಲ್ಲ ಕೇಂದ್ರ ಸರ್ಕಾರದೊಳಗಿನ ಎಲ್ಲ ಆಳಿದಂಥ ಎಲ್ಲ ಪಕ್ಷಗಳು, ರಾಜ್ಯ ಸರ್ಕಾರವನ್ನು ಆಳಿದಂಥ ಎಲ್ಲ ಪಕ್ಷಗಳು ಜಾತಿ ಆಧಾರದ ಮೇಲೇ ಮತದಾನ ನಡೆಯುವಂಥ ಭಾರತ ದೇಶದೊಳಗೆ ವರ್ಷದಿಂದ ವರ್ಷಕ್ಕೆ ಮೀಸಲಾತಿಯನ್ನು ಮುಂದುವರ್ಸ್ಕೊಂಡು ಹೊಂಟಿದ್ದಾವೆ. ಇದನ್ನು ಏರಿಸ್ಕೊಂಡು ಕೂಡ ಹೋಗ್ತಿದ್ದಾರೆ. ಆ್ಯಂಡ್ ಈ ಸಮಸ್ಯೆ ಎಲ್ಲರಿಗೂ ಕೂಡ ಸಮಸ್ಯೆ ಆಗಿ ಬಂದಿದೆ. ಆ್ಯಂಡ್ ಎಷ್ಟೋ ಜನದ ಏಜ್ ಮುಗಿಯುತ್ತೆ. ಸೊ ನೋಡೋಣ ಸುಪ್ರೀಂ ಕೋರ್ಟ್ನಲ್ಲಿ ಇದ್ರ ಬಗ್ಗೆ ಏನು ಜಜ್ಮೆಂಟ್ ಬರುತ್ತೆ ಅನ್ನೋದನ್ನು ನೋಡಿ ಫೆಬ್ರವರಿ 12ಕ್ಕೆ ಈ ವಿಚಾರಣೆಯನ್ನು ಮುಂದೂಡಿದ್ದಾರೆ. ಸೊ ಏನು ಮಾಡ್ತಾರೆ ಅನ್ನೋದು ಅವಾಗ ನಮಗೆ ಗೊತ್ತಾಗುತ್ತೆ. ಲೆಟ್ಸ್ ವೇಟ್ ಫಾರ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್. ಸೊ ಇಂಥ ಪ್ರಕರಣಗಳು ಬಾಕಿ ಇದ್ದು 3-4 ಪ್ರಕರಣಗಳನ್ನ ಒಂದೇ ದಿನ ಅವರು ಅದನ್ನು ಡಿಸ್ಪೋಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ದಟ್ ಈಸ್ ವೆರಿ ಗುಡ್ ಆ್ಯಕ್ಚುಲಿ. ಆ್ಯಂಡ್ ಸುಪ್ರೀಂ ಕೋರ್ಟ್ ಹೇಳಿರುವಂಥ ಅಟ್ಲೀಸ್ಟ್ ಆ ಗೈಡ್ಲೈನ್ಸ್ ಆದರೂ ಸರ್ಕಾರ ಫಾಲೋ ಮಾಡ್ತದೆ ಅಂತ ನೋಡೋಣ. ಎಂಡ್ ಆಫ್ ದಿ ಡೇ ಇದು ಸರ್ಕಾರದ ಕೈಯೊಳಗಿರುವಂಥದ್ದು. ಅವರಿಗೆ ಮನಸ್ಸಿಲ್ಲ ಆ್ಯಂಡ್ ದುಡ್ಡಿಲ್ಲ, ಅದು ಇಲ್ಲ ಅಂತ ಹೇಳ್ತಾರೆ. ಆದರೆ ಎಂತಿಂಥ ಯೋಜನೆಗಳನ್ನು ಮಾಡಿ ಅದರೊಳಗೆ ಯಾವ ಥರ ದುಡ್ಡು ಕಳೀತಿದ್ದಾರೆ, ಯಾವ ಥರ ಉಚಿತ ಕೊಡುಗೆಗಳನ್ನು ಕೊಟ್ಟು ಈ ರಾಜ್ಯದ ಆರ್ಥಿಕತೆಯನ್ನು ಯಾವ ಥರ ಹಾಳು ಮಾಡ್ತಿದ್ದಾರೆ ಅನ್ನೋದು ಕೂಡ ನಿಮಗೆ ಗೊತ್ತಿರುವಂಥ ವಿಷಯ. ಅದೇ ಇಷ್ಟು ಅವೇರ್ನೆಸ್ ವಿಚಾರ ಮಾಡಿ ಯಾವುದೇ ದುಡ್ಡನ್ನು ತೆಗೆದುಕೊಳ್ಳದೆ, ಯಾವುದೇ ಆಮಿಷಕ್ಕೆ ಒಳಗಾಗದೆ, ಜಾತಿ ವ್ಯವಸ್ಥೆಯನ್ನು ನೋಡ್ದೇನೆ ಒಬ್ಬ ನಾಯಕ ಯಾರು ನಿಜವಾಗ್ಲೂ ಅಭಿವೃದ್ಧಿ ಮಾಡುವಂಥವ್ರು ಇದ್ದಾರೆ ಅಂಥವ್ರಿಗೆ ವೋಟ್ ಹಾಕುವಂಥ ಒಂದು ವ್ಯವಧಾನ, ಒಂದು ಜ್ಞಾನ ಎಲ್ಲಿ ತನಕ ಬರುವುದಿಲ್ಲ ಅಲ್ಲಿವರೆಗೂ ಈ ಒಂದು ಸಮಸ್ಯೆಗಳು ಈ ರಾಜ್ಯದೊಳಗೆಲ್ಲ ಈ ದೇಶದೊಳಗೆ ಮುಂದುವರಿತಾವೆ ಅಂತ ಒಂದು ನನ್ನ ಅನಿಸಿಕೆ ಗೈಸ್. ನಿಮಗೇನನ್ಸುತ್ತೆ? ಆ್ಯಂಡ್ ನೇಮಕಾತಿ ಮಾಡಲಿಕ್ಕೆ ನ್ಯಾಯಾಲಯದ ಒಂದು ಜಜ್ಮೆಂಟ್ಗೆ ವೇಟ್ ಮಾಡ್ತಾ ಇರುವಂಥ ಸರ್ಕಾರ 50% ಮಾಡ್ಬೋದು. 50% ಬೇಕೋ ನಿಮಗೆ 56% ಬೇಕೋ? ಸೊ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಇಲ್ಲಿ ನಾನು ಯಾವುದೇ ರೀತಿಯಾದಂಥ ಮೀಸಲಾತಿಯನ್ನು ವಿರೋಧಿಸ್ತಾ ಇಲ್ಲ, ಆದರೆ
ನಿರುದ್ಯೋಗಿ ಯುವಕರಿಗಾಗಿ ಉದ್ಯೋಗ ಕರೆಯುವಂಥ ಅವಶ್ಯಕತೆ ಇದೆ. ಅದಕ್ಕೆ ನ್ಯಾಯಾಲಯ 56% ಇರೋದ್ರಿಂದ ಬೇಡ ಅಂತ ಹೇಳ್ತಾ ಇದೆ. 50% ಮಾಡಿ ನೀವು ಇವತ್ತೇ ನೇಮಕಾತಿನ ಮಾಡ್ಬೋದು ಅಂತ ಹೇಳ್ತಾ ಇದೆ. ಸೊ ಅದಕ್ಕೆ ನಿಮಗೇನು ಅನಿಸ್ತೈತಿ? ಬಿಕಾಸ್ ಇದು ಪ್ರಜಾಪ್ರಭುತ್ವ ದೇಶ. ನಿಮಗೇನು ಅನಿಸ್ತೈತಿಲ್ಲ ಅದನ್ನು ಹೇಳುವಂಥ ಅಧಿಕಾರ ನಿಮಗೈತಿ. ಸೊ ಆದರೆ ಬಹಳಷ್ಟು ಜನ ಹೇಳೋದಿಲ್ಲ. ಆ್ಯಂಡ್ ಹೇಳಿದರೂ ಕೂಡ ಸುಮ್ಮನೆ ಬೈಯೋದು ಅಂಥವೆಲ್ಲ ಮಾಡೋಕ್ಕೆ ಹೋಗಬೇಡ್ರಿ. ಜಡ್ಜ್ಮೆಂಟ್ ಏನು ಬಂದಿದೆ ಅನ್ನೋದನ್ನು ಸರಿಯಾಗಿ ತಿಳ್ಕೊಳ್ರಿ. ಈ ದೇಶದ ಕಾನೂನನ್ನು ಸರಿಯಾಗಿ ತಿಳ್ಕೊಳ್ರಿ. ಅವಾಗಾದರೂ ಉದ್ಧಾರ ಆಗಲಿಕ್ಕೆ ಚಾನ್ಸ್ ಇರುತ್ತೆ ಗೈಸ್. ಸೊ ಇದು ಒಂದು ಮೆಸೇಜ್ ಆಗಿತ್ತು. ಇವತ್ತಿನ ಜಡ್ಜ್ಮೆಂಟ್ ಬಗ್ಗೆ ನಾನು ಇದನ್ನು ಹೇಳಬೇಕಾಗಿತ್ತು. ಫೆಬ್ರವರಿ 12ಕ್ಕೆ ಮುಂದುವರೆದಿದೆ. ಸುಪ್ರೀಂ ಕೋರ್ಟ್ನೊಳಗೆ ಏನು ಕೇಸ್ ಪೆಂಡಿಂಗ್ ಇದೆ ಅದ್ರ ಜಡ್ಜ್ಮೆಂಟ್ ಬಂದ ತಕ್ಷಣ ನಮಗೆ ಇದಕ್ಕೆ ಕ್ಲಾರಿಟಿ ಸಿಗ್ಬೋದು. Let's wait for some more time guys. Thank you so much.